ನನಗೆ ಬಂದಾಗಿಂದ ಇಲ್ಲಿರೋದಕ್ಕೆ ಇಷ್ಟ ಇರಲಿಲ್ಲ. ಇವತ್ತು ನಾನು ಹೋಗ್ತಾ ಇದ್ದೀನಿ. ಇಷ್ಟೊಂದೆಲ್ಲ ಸುಳ್ಳು ಹೇಳಿದ್ದಾರೆ ಅಂತಂದರೆ ನಾನಂತೂ ಇನ್ನೊಂದು ಕ್ಷಣನೂ ಈ ಮನೇಲಿ ಇರೋದಿಲ್ಲ. ನನ್ನ ಪಾಡಿಗೆ ನಾನು ನಮ್ಮೂರಿಗೆ ಹೋಗ್ಬಿಡ್ತೀನಿ. ನಮ್ಮ ಅಮ್ಮನ ಹತ್ರ ಹೋಗಿ ಎಲ್ಲ ವಿಷಯ ಮಾತಾಡ್ತೀನಿ. ಫೋನ್ನಾಗ ಹೇಳೋದು ಬೇಡ. ಪಾಪ ನಮ್ಮ ಅಮ್ಮ ಏನೇನು ಇವಾಗ ನಮ್ಮ ಅಮ್ಮನ ಟೆನ್ಷನ್ ಆಗೈತೆ. ಇವಾಗ ಅವಳು ಬೇರೆ ಏನೋ ನಮ್ಮ ತಿಪ್ಪು ಏನೋ ಏನು ಕೆಲಸ ಮಾಡ್ತಾಳೆ ಎಂಬುದು ನಮ್ಮ ಅಮ್ಮಗೆ ಗೊತ್ತಾಗೈತೆ. ಅದು ಬೇರೆ ಒಂದು ಟೆನ್ಷನ್ ಆಗೈತೆ ನಮ್ಮ ಅಮ್ಮಯ್ಯ. ಹೋಗ್ಬಿಟ್ಟು ನಮ್ಮ ಅಮ್ಮಗೆ ಎಲ್ಲ ವಿಷಯ ಹೇಳ್ತೀನಿ ತಡಿ. ಐದವ್ ಇವಳಿಗ್ರ ಆಚಾರ ಹೋಗ್ಬೇಡ ನೋಡು. ಹೋದ್ರೆ ನೀನು ಕೆಟ್ಟೋಗ್ತೀಯ. ಅತ್ತನ್ವಿ ಹಿಂಗೇನೆ ನೋಡು ಇವಾಗ ಹೆಂಗೈದಾಳೆ. ಹೋಗಿ ಅವ್ರ ಮನೆಯಾಗ ದುಡ್ಕೊಂಡು ಹೆಂಗೈದಾಳೆ. ಅವ್ರ ಮನೆಯಾಗಿನ ಅಣ್ಣ ತಮ್ಮಗಳು ಯಾರೂ ಇಲ್ಲ, ಗಂಡು ಮಕ್ಳಿಲ್ಲ. ನಿಮ್ಮ ಮನೆಯಾಗೆ ನಿಮ್ಮ ಅಣ್ಣ ಇದ್ದಾನೆ, ನಿಮ್ಮ ಅಣ್ಣ ಮದುವೆ ಆಗವನೆ. ನಿನಗೆ ಹೋದ್ರೆ ಭಾಳ ಕಷ್ಟ ಆಗುತ್ತೆ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಸುಮ್ಮನೆ ಇಲ್ಲೇ ಇರು. ನೋಡ್ಕೊಂತೀವಿ. ಸುಮ್ಮನೆ ಏನಕ್ಕೆ ಬ್ಯಾಗ್ ತಗೊಂಡು ಹೊರಟಿದ್ಯಾ? ಇರಲ್ಲ ಬಿಡು. ನಾನು ಯಾಕಿರಾನ ಇಲ್ಲಿ ಇರಲ್ಲ. ನಾನೊಂದು ಕ್ಷಣನೂ ಈ ಮನೇಲಿ ಇರೋದಿಲ್ಲ. ಇಷ್ಟೊಂದೆಲ್ಲ ನೀನು ಸುಳ್ಳು ಹೇಳಿ ನನಗೆ ನೀನು ಈ ಮನೆಗೆ ಕರ್ಕೊಂಬಂದಿದ್ಯಲ್ಲ. ನನಗೆ ಇಷ್ಟು ದಿನ ನನ್ನ ಹೆಂಗೆ ನಂಬಿಸಿದ್ದೀರ ನೀನು ನಿನ್ನ ತಮ್ಮ ಸೇರಿಕೊಂಡು. ಇಲ್ಲಿರೋದಿಲ್ಲ. ನಾನು ಹೋಗಿ ನಮ್ಮ ಅಪ್ಪ ನಮ್ಮ ಅಮ್ಮನ ಹತ್ರ ಎಲ್ಲ ವಿಷಯ ಹೇಳ್ತೀನಿ. ನಮ್ಮ ಅಮ್ಮನ ಹತ್ರ ಹೇಳ್ತೀನಿ ವಿಷಯನ. ತಡಿ. ನಿನಗೆ ಇದಾವೆ, ನಿನಗೇನೋ ಗ್ರಾಚಾರ. ಇಷ್ಟೊಂದೆಲ್ಲ ಮತ್ತೆ ಸುಳ್ಳು ಹೇಳಿದ್ಯಲ್ಲ. ನಿನ್ನ ಇನ್ನೊಂದ್ಸತಿ ನಂಬ್ತಾರೆ ಅಂತ ತಿಳ್ಕೊಂಡಿದ್ಯಾ? ಇರಲ್ಲ, ನಾನು ಈ ಮನೇಲಿ ಇರೋದಿಲ್ಲ. ನಾನು ಹೋಗ್ತೀನಿ. ಬೇಡ ನೋಡು, ಬೇಡ. ಅತ್ತನ ಎದುರಿಗೆ ಸುಮ್ಮನೆ ಅಲ್ಲೆಲ್ಲ ಋತು ಅದೃಷ್ಟ ಎಲ್ಲರ ಎದುರಿಗೂ ನೀನು ಚೀಪ್ ಆಗ್ತೀಯ. ಬೇಡ, ಹೋಗ್ಬೇಡ. ಚೆನ್ನಾಗಿರು. ಈಗ ನಮ್ಮ ಹತ್ರ ದುಡ್ಡು ಇಲ್ಲ ಅಂತಂದ್ರೂ ದುಡ್ಡು ಐತೆ ಅನ್ನೋ ಥರ ಇವತ್ತಿನ ಕಾಲದಾಗ ತೋರಿಸ್ಕೋಬೇಕು. ನಾವು ಹಂಗಿರ್ಬೋದು. ಏನು ಈಗೇನು ಯಾವುದಕ್ಕೇನು ಕಡಿಮೆ ಆಗಿಲ್ಲ. ನಿನ್ಗೇನು ಬೇಕು ಹೇಳು, ನಾವು ತಂದಾಕ್ತೀವಿ ಅಂತ ಹೇಳ್ತಿಲ್ವ? ನಾವಿಬ್ಬರು ಕೆಲ್ಸಕ್ಕೆ ಹೋಗಿ ನೀನು ದುಡ್ಡು ಕೊಡ್ತೀನಿ ಅಂತ ಹೇಳಿ ಇಷ್ಟೊಂದೆಲ್ಲ ಹೇಳಿದ್ರು ನೀನು ನಮ್ಮನ್ನು ನಂಬ್ತಾ ಇಲ್ವಲ್ಲ? ಹೇಳೋದು ಅರ್ಥ ಮಾಡ್ಕೊಂಡು ಸುಮ್ಮನೆ ಇರೋದ್ಕಲಿ. ನಡಿ ಒಳಗೆ, ಹೋಗ್ಬೇಡ. ಯಾಕೊಡಿ ಕರಿಯಮ್ಮ ನೋಡಕ್ಕ ಊರಿಗೆ ಹೋಗ್ತೀನಿ ಅಂತ ಹೊರಟಿರೋದ. ನೀವು ನನ್ನ ಹತ್ರ ಸುಳ್ಳು ಹೇಳಿದ್ರಿ ಅಂತ. ಅಕ್ಕ ಬರುತ್ತೆ ಅಲ್ಲಿನ. ಅದೆಲ್ಲ ಐತೆ ಏನು ಅಂಬೋದು ಗೊತ್ತಿಲ್ಲ. ಅದು ನಮ್ಮ ಅಣ್ಣ ತಮ್ಮಗಳ ಹೆಸರಿಗೆ ಐತೆ. ಅದೆಲ್ಲ ಬರುತ್ತೆ. ಇವಳು ನೋಡಿದ್ರೆ ನೀವು ಸುಳ್ಳು ಹೇಳಿದ್ರಿ ಅಂತೇಳಿ ಸುಮ್ಮನೆ ನನ್ನ ಮೇಲೆ ಇವಳು ಏನೆಲ್ಲ ಹೆಂಗೆಲ್ಲ ಮಾತಾಡ್ತಾ ಇದ್ದಾಳೆ. ಸುಳ್ಳು ಹೇಳಿದಿರ ಅಂತ. ಇನ್ನೂ ಐತಕ್ಕ ಅಣ್ಣ ತಮ್ಮಂದ್ರೆ ಆಗಲ್ಲ, ಗೊತ್ತಲ್ಲ. ಐತೆ ಒಟ್ಟಿನಲ್ಲಿ ನಮ್ದು ಇನ್ನೂ ಅದು ಜಂಟಿ ಐತೆ. ಸುಳ್ಳು ಹೇಳ್ತೀಯೇನೆ? ಇನ್ನು ಜಂಟಿ ಪಂಟಿ ಅಂತ ಇನ್ನೂ ಸುಳ್ಳು ಹೇಳ್ತಾ ಇದೀಯಾ? ನೀನು ಹೇಳೋದೆಲ್ಲ ಕೇಳ್ಕೊಂಡು ಕೂತ್ಕೊಳ್ಳೋಕ್ಕೆ ಇಲ್ಲಿ ನನ್ನ ದಡ್ಡೆ ಅಲ್ಲ. ನಿಜವಾಗ್ಲೂ ನನಗೆ ಎಷ್ಟು ಬೇಜಾರಾಗ್ತೈತೆ ಅಂದರೆ, ಅಯ್ಯೋ ನಾನು ಹೆಂಗಿರ್ಬೇಕು ಅಂತ ಅನ್ಕೊಂಡಿದ್ದೆ. ಆದರೆ ಇವತ್ತು ನಾನು ಹೆಂಗೆ ಹಾಳಾಗೋದ್ನಪ್ಪ ಇಂಥವ್ರನ್ನೆಲ್ಲ ನಂಬ್ಕೊಂಡು ಅಂತ ನನಗೆ ಹೊಟ್ಟೆ ಉರಿತೈತೆ. ಇನ್ನೂ ಸುಳ್ಳು ಹೇಳ್ತಾಳೆ, ಇನ್ನೂ ಸುಳ್ಳು ಹೇಳ್ತಾಳೆ. ನಿನ್ನೇನಿಲ್ಲ. ಊರು ಮುಂದಕ್ಕೆ ಹಾಕಿ ಮರ್ಯಾದೆ ತೆಗಿಬೇಕು. ಯಾರಾದ್ರೂ ಗೊತ್ತಾಗ್ಲಿ ಎಲ್ಲರಿಗೂ. ನನ್ನಂಗೆ ಯಾರಿಗೂ ಆಗೋದು ಬೇಡ. ಊರಾಗ ಎಲ್ಲರಿಗೂ ಹೇಳ್ತೀನಿ, ನಿನ್ನ ಬಗ್ಗೆ ಎಲ್ಲರಿಗೂ ಹೇಳ್ತೀನಿ. ಇನ್ನೂ ಸುಳ್ಳು ಹೇಳ್ತಾ ಇದೀಯಾ? ಸುಳ್ಳು ಹೇಳಿದ್ಯಾ ಅಂದ್ರೆ ಸರಿ ಆಗಲ್ಲ. ನಮ್ಮ ಅಮ್ಮನ ಕರ್ಕೊಂಬತ್ತೀನಿ ತಡಿಯ. ನಿನ್ಗೆ ಇಡೀ ಊರಾಗೆ ನೀನು ಮರ್ಯಾದೆ ತೆಗೆದು ನೀನೆಲ್ಲ ತಲೆ ಎತ್ಕೊಂಡು ಓಡಾಡಬಾರ್ದು ಹಂಗೆ ಮಾಡ್ತೀನಿ. ಇನ್ನೂ ಸುಳ್ಳು ಹೇಳ್ತೀಯ ನನ್ನ ಹತ್ರ? ಸುಮ್ನಿರಮ್ಮ, ಸುಮ್ನಿರು. ಅದ್ಯಾಕೆ ಹಿಂಗೆ ಹಂಗೆಲ್ಲ ನಾ ಮಾತಾಡ್ಬಿಡು. ಸುಮ್ನಿರಮ್ಮ. ಅದೆಲ್ಲ ಹಂಗೆಲ್ಲ ಮಾತಾಡಬಾರ್ದು. ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ಹಂಗೆಲ್ಲ ಮಾಡಬಾರ್ದಮ್ಮ. ಬಿಡು, ಸುಮ್ಮನಿರು. ಈಗ ಅಣ್ಣ ತಮ್ಮಗಳ್ದೆಲ್ಲ ಜೊತೆಗಿದ್ರೆ ಆಗಲ್ಲ ಕಣಮ್ಮ. ಬೇಗ ಜೊತೆಗಿರೋದು ಇರುತ್ತೆ. ಇಲ್ದಲ್ಲ ಯಾರು ಹೇಳಲ್ಲ. ಅದೇ ಮತ್ತೆ ಇಲ್ದರೆ ಯಾರು ಹೇಳ್ತಾರೆ ಹೇಳು? ಬಿಡ ಅತ್ಲಾಗ ಹೋಗ್ಲಿ. ಮೊಯ್ನೆ ಹಂಗೆಲ್ಲ ಕರಿಯ ಮಕ್ಕಳ ಮೇಲೆ ಕೈ ಮಾಡಬೇಡ. ನಿನ್ನ ಎಷ್ಟು ಪ್ರೀತಿಯಿಂದ ಅವಕ್ಕ ಎಷ್ಟು ಚೆನ್ನಾಗಿ ನೋಡ್ಕೊಂತೈತೆ. ನಮ್ಮ ಮೋಹಿನಿ ಅಂತ ಹೇಳಿ ನಿನ್ನ ಮೇಲೆ ಎಷ್ಟು ಆಸೆ ಇಟ್ಕೊಂಡೈತೆ. ಅವಕ್ಕ ಅಷ್ಟೊಂದು ಆಸೆ ಇಟ್ಕೊಂಡಿದ್ರು ನೀನು ಈ ತರ ಮಾಡ್ತಾ ಇದೆಯಲ್ಲ, ಚೆನ್ನಾಗಿರೋದಿಲ್ಲ. ಸುಮ್ಮನಿರು, ಹಂಗೆಲ್ಲ ಮಾತಾಡಬೇಡ. ಮತ್ತೆ ಇಷ್ಟೊಂದೆಲ್ಲ ಆದ್ಮೇಲೂ ಇನ್ನೂ ಸುಳ್ಳು ಹೇಳಿದ್ರೆ ನನಗೆ ಎಷ್ಟು ಬೇಜಾರಾಗಕ್ಕಿಲ್ಲ ಹೇಳು ಮನಸ. ನೀನೇನೆ ಯಾರೇ ಆಗ್ಲಿ, ನೀನ್ ನನ್ನ ಜಾಗದಲ್ಲಿ ನೀನಿದ್ರು ಇದೇ ತರ ನಡ್ಕೊಂತಾ ಇದ್ದೆ. ನನಗೆ ಪಾಪ ತನ್ವಿ ಹೇಳಿದ್ಲು ಕಣಪ್ಪ. ನಾನು ತನ್ವಿ ಮೇಲೆ ಅವಳದಂಗೆ ಆಗಿರೋದಾದ್ರೂ ನೋಡಿ ನಾನು ಅರ್ಥ ಮಾಡ್ಕೊಂಬ್ಲಿಲ್ಲ. ಅಯ್ಯೋ ನಾನು ಎಂತ ಕೆಲಸ ಮಾಡ್ಕೊಂಡೆ ಅಂತ ಅನ್ನಿಸ್ತೈತೆ. ಇನ್ನೂ ಸುಳ್ಳು ಹೇಳೋದಕ್ಕೆ ಬರ್ತಾಳಲ್ಲ ಇವಳಿಗೆ. ಎಷ್ಟು ಇರಬೇಡ. ಈಗಲೇ ಸುಳ್ಳು ಹೇಳಿರೋದು ಸಾಕು, ಇನ್ನೂ ಸುಳ್ಳು ಹೇಳೋದಕ್ಕೆ ಬಂದವಳೆ. ಹಿಂಗೆಲ್ಲ ಸುಳ್ಳು ಹೇಳ್ತಾಳೆ ಅಂತಂದ್ರೆ ಇವಳು ಹೇಳೋದ್ನೆಲ್ಲ ನಂಬ್ಕೊಂಡು ಕೂತ್ಕೊಳಕ್ಕಾಗುತ್ತಾ ನಾನು? ಅಯ್ಯೋ ನನ್ನ ತಾಯಿ, ನಿನ್ಗೇನು ನಾವೇನೇನು ಅಂಥದ್ದು ಮಾಡಿಲ್ಲಮ್ಮ. ಏನಕ್ಕೆ ಹೋಗ್ತೀಯ? ಸುಮ್ಮನೆ ಚೆನ್ನಾಗಿರು ಅಂತೇಳಿ ಒಳ್ಳೇದು ಹೇಳೋದು. ಒಳ್ಳೇದಕ್ಕೆ ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊ ಹೋದ್ರೂ ನಿನಗೆ ಅಲ್ಲೂ ಇದೇನೆ. ನೀನು ಹೆಂಗಿರ್ಬೇಕು ಹಂಗಿರ್ಬೇಕು. ಸುಮ್ಮನೆ ಇಲ್ಲಿ ಇತ್ಕೊಂಡು ಹೋಗು, ಏನು ಬರೋದು ತಪ್ಪಲ್ಲ. ನಮ್ಮಮ್ಮಯ್ಯ ಹೇಳ್ಕಣಪ್ಪ, ಬೇಡ ಇವಳು ನಂಬೇಡ ಅಂತ ಹೇಳಿ ನಾನು ಕೇಳಲಿಲ್ಲ. ಅಯ್ಯೋ ಎಂಥ ಕೆಲಸ ಮಾಡ್ಕೊಂಡೆ ಅನ್ನಿಸ್ತೈತಿ. ಹೋಗಿ ನಮ್ಮಪ್ಪ ನಮ್ಮಮ್ಮ ಇಂತಗೆ ಎಲ್ಲ ವಿಷಯ ಹೇಳ್ತೀನಿ. ಹೇಳಿ ಕರ್ಕೊಂಬತ್ತೀನಿ ತಡಿ. ಇವಳು ಇಂಥದ್ದು ಮಾಡಿದ್ಲು ಅಂತೇಳಿ ಎಲ್ಲರಿಗೂ ಹೇಳ್ತೀನಿ. ನಾನು ಅಂತ ಇರೋದಿಲ್ಲ ಈ ಮನೆಯಾಗ. ನಾನಿರಲ್ಲ, ನಾನು ಹೋಗ್ತೀನಿ. ಸೈಡ್ ಬಿಟ್ರೆ ಸರಿ. ಇನ್ನು ನಾನು ತಡಿಯೋದಕ್ಕೆ ಬಂದಿದ್ದೀಯ ಅಂತಂದ್ರೆ ನಿನಗೇನೋ ಗ್ರಾಚಾರ ನೋಡಿ ಹೇಳಿರ್ತೀನಿ. ನಾನು ಇರೋದಿಲ್ಲ ಈ ಮನೇಲಿ, ಹೋಗ್ತಾ ಇದ್ದೀನಿ ನಾನು. ಬೇಡ ಕಣೆ, ಕೊಡೆ ಬ್ಯಾಗ. ಹೋಗ್ಬೇಡ. ಬ್ಯಾಗ್ ಕೊಡು. ಹೋಗ್ಬೇಡ ಮೊಯ್ನಿ, ಹೋಗ್ಬೇಡ.
ನೀನು ಹೆಂಗಾದ್ರೂ ನನ್ನ ಮೇಲೆ ಸಿಟ್ಟು ಮಾಡ್ಕೊ, ಬೇಕಾದ್ರೆ ಡೇಟ್ ಹೊಡಿ, ಆದರೆ ನೀನು ಚೆನ್ನಾಗಿರ್ಬೇಕು ಅಂಬೋದೇ ನನ್ನ ಆಸೆ. ಹೋಗ್ಬಿಡಮ್ಮ, ನೀನು ಹೋಗ್ಬಿಟ್ರೆ ನನಗೆ ತುಂಬ ಬೇಜಾರಾಗ್ತೈತೆ. ಹೋಗ್ಬಿಡ ಮೊಯ್ನಿ. ಸುಮ್ಮನೆ ಸೈಡ್ ಹೋದ್ರೆ ಸರಿ, ಸೈಡ್ ಹೋಗ್ಬೇಕು ಸುಮ್ಮನೆ. ಏ ಬಾರೆ ಮೊಯ್ನಿ, ಹೋಗ್ಬೇಡ ಬಾರೆ ಅಂತ ಕರಿಯಮ್ಮಕ್ಕ ಅಷ್ಟೊಂದು ಹೇಳ್ತಾ ಐತೆ ನೋಡಮ್ಮ. ಹೋಗ್ಬೇಡ ಅಂತೇಳಿ ಅಷ್ಟೊಂದು ಕೇಳ್ಕೊಂಡ್ರು ಬ್ಯಾಗ್ ತಗೊಂಡು ಸುಮ್ಮನೆ ಹೊರಟೋಗ್ಬಿಟ್ರೆ ಬೇಡ ಮೊಯ್ನಿ, ಬಾರಮ್ಮ. ಅಯ್ಯೋ ಅದೇ ಹೋಗ್ಬಿಟ್ಲಲ್ಲ. ಅಲ್ಲ ನೀವು ಯಾಕೆ ಹೇಳಕ್ ಹೋದ್ರಿ? ಏನು ಮಾಡೋದು, ನಾನು ನಮ್ಮ ಕರಿಯ ಇಲ್ಲಿ ಮಾತಾಡ್ತಿದ್ವಿ, ಗೊತ್ತಾಯ್ತು. ಬರುತ್ತಾಕ ಒಟ್ನೆಲ್ಲ ಐತೆ. ನಮ್ಮ ದೊಡ್ಡಪ್ಪ ಚಿಕ್ಕಪ್ಪಗಳು ಅವರೆಲ್ಲ ಇದ್ದಾರ, ಅವರೆಲ್ಲ ಜಂಟಿ ಇದ್ದಾರಲ್ಲ, ಜಂಟಿ ಐತೆ, ಅದೆಲ್ಲನ ಬರುತ್ತೆ ಒಟ್ನಲ್ಲಿ. ಏನು ಆವತ್ತೇ ನಮ್ಗೇನು ಇದಾಗಲ್ಲ. ಒಟ್ನಲ್ಲಿ ಬರುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು ಕೇಳ್ತಾ ಇಲ್ಲ ಇವಳು. ಬರುತ್ತೆ ಕಣಮ್ಮ, ಒಂದಲ್ಲ ಒಂದಿನ ಎಲ್ಲೂ ಹೋಗಲ್ಲ ಅಂತ ಹೇಳಿ ಹೇಳ್ತಿದ್ರು, ಕೇಳಲ್ವಲ್ಲ. ಏನು ಮಾಡೋದು ಹೋಗತ್ಲಾಗೆ. ನಾವು ಇದಾದ್ರೂ ನೆಟ್ಗಾಗುತ್ತೆ, ಹೆಂಗೋ ಬಿಡತ್ತ. ಇದ್ರಾಗಾದ್ರೂ ನನ್ನ ತಮ್ಮ ಎಲ್ಲಾದರೂ ಚೆನ್ನಾಗಿರ್ತಾನೆ ಅಂತ ಅನ್ಕೊಂಡಿದ್ದೆ, ಆದರೆ ಇದು ನೋಡಿದ್ರೆ ಹಿಂಗಾಯ್ತಲ್ಲಪ್ಪ ಅಂತ ಅನ್ನಿಸ್ತೈತೆ ನನಗೆ. ಓದ್ಲೇನಪ್ಪ, ಓದ್ಲು. ಈಗ ಅವರಪ್ಪ ಅಮ್ಮಿಗೆಲ್ಲ ಹೇಳ್ತಾಳೆ ಅನ್ಸುತ್ತೆ. ಹೇಳಿ ಬಿಡು, ನಾವೇನು ಅಂಥದ್ದು ಮಾಡಿಲ್ಲ ಕಣೆ ಮನಸ. ಅವಳಿಗಿನ್ನೂ ನಾವು ಒಳ್ಳೇದು ಮಾಡಿದ್ದೀವಿ ಹೊರತು ಅವಳಿಗೆ ಏನು ಅಂಥದ್ದು ಮಾಡಿಲ್ಲ. ಅವಳು ಯಾಕೆ ಅಷ್ಟೊಂದು ಹಂಗೆ ಇದು ಮಾಡ್ಕೊಂಡು ಹೋಗಂತ. ಈಗ ಎಲ್ಲ ಅವರು ದುಡ್ಡು ಕಾಸು ನೋಡಬಾರ್ದು, ನಮ್ಮ ಹತ್ರ ಎಂಥ ಗುಣ ಐತೆ, ಪ್ರೀತಿ ಐತೆ ಅಂತ ನೋಡಬೇಕು. ದುಡ್ಡು ಒಡವೆ ಆಸ್ತಿಗೋಸ್ಕರ ಆಸೆ ಪಟ್ಟು ಬಂದರೆ ಹಿಂಗೆ ಆಗೋದು. ಯಾವತ್ತೇ ಆಗಲಿ ನಾವು ಎಲ್ಲದಕ್ಕೂ ಇದು ಇತ್ತನ್ನೇ ವಾಸೆಪ್ಪ. ಇವಳಿಗೆ ಹೋಲಿಸ್ಕೊಂಡ್ರೆ ಅವಳೇ ವಾಸೆ ಅನಿಸುತ್ತೆ ನನಗೆ. ನಾನು ಅಂದ್ರೆ ಅವಳು ದುಡ್ಡು ಪಡ್ಡಿಗೆಲ್ಲ ಇಂಥದ್ದೆಲ್ಲ ದುಡ್ಡು ಪಡ್ಡು ಅಂತೇಳಿ ಅದನ್ನೆಲ್ಲ ಅವಳು ಲೆಕ್ಕ ಆಗ್ತಿರ್ಲಿಲ್ಲ ಅಲ್ವಿ. ಅವಳು ಒಂಥರ ಇದು ಮಾಡಿದ್ಲು ನಿನ್ನ ಹತ್ರ. ನೀನು ಅವಾಗ ಸುಮ್ಮನೆ ಚೆನ್ನಾಗಿದ್ದಿದ್ರೆ ಚೆನ್ನಾಗಿರೋಳು, ನೀನು ಇಲ್ಲೋದು ಇದು ಮಾಡೋಕ್ಕೋದೆ. ಮತ್ತು ಅವಾಗ ನಾನು ಚೆನ್ನಾಗಿದ್ದಿದ್ರೆ ಯಾವುದೂ ಇರ್ತಿರ್ಲಿಲ್ಲ. ನಾನೇನೋ ಅವಳು ತಗಿನೋ ಮಾತಾಡೋಕೆ ಹೋಗಿ ಅಂತಾರೆ, ನಾನು ಯಜಮಾನಿಕೆ ಮಾಡ್ತೀನಿ, ಮನೆ ಯಜಮಾನಿಕೆ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಹಂಗಾಯ್ತು. ಏನು ಮಾಡೋದು, ಹಿಂಗಾಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ನಾನು ಏನೋ ಮಾಡೋಕೆ ಹೋಗ್ತೀನಿ, ಏನೋ ಆಗುತ್ತೆ ಅನಿಸುತ್ತೆ. ಪಾಪ ಇವಾಗ ನಮ್ಮ ಕರಿಯ ಎಲ್ಲ ಹೋದ. ನಮ್ಮ ಕರಿ ಇವಾಗ ಹೆಂಗೆ ಏನು ಇವಾಗ ಕರ್ಕೊಂಬರಕ್ಕೆ ಹೋಗೋಣ ಬೇಡವೋ ಅನ್ನಿಸ್ತೈತೆ. ಗೊತ್ತಾ, ನೋಡೋಣ ಅದೆಲ್ಲ ಹೋಗ್ಲಿ, ಒಂದಿನ 2 ದಿನ ಆದಮೇಲೆ ಹೋಗ್ತೀವಲ್ವೇ, ಈಗಲೇ ಹೋಗೋದು ಬೇಡ. ಬೇಡ ಬೇಡ ಬೇಡ, ಈಗಲೇ ಹೋಗ್ಬೇಡ್ರಿ. ಈಗಲೇ ಹೋಗ್ಬಿಟ್ರೆ ಆಮೇಲೆ ಯಾಕೆ ಬೇಕು? ಈಗಲೇ ಹೋದ್ರೆ ಹಂಗೆ ಹಿಂಗೆ ಅಂತೇಳಿ ಮಾತಾಡ್ತಾರೆ. ಇನ್ನೊಂದು 2 ದಿವಸ ಬಿಟ್ಟು ಬರಲಿಲ್ಲ ಅಂದರೆ ನೋಡಿ ಹೋಗಿ ಕರ್ಕೊಂಬರಕ್ಕೆ ಹೋಗಿರಂತೆ. ಇನ್ನೊಂದು 2 ದಿವಸ ನೋಡ್ರಿ. ಇನ್ನೊಂದು 2 ದಿವಸ ನೋಡಿ ಹೋಗಿ. ಸುಮ್ಮನೆ ಯಾಕೆ ಇವಾಗ ಯಾಕೆ ಮಾತಾಡೋದು? ಹಂಗಾರೆ ಇನ್ನೊಂದು 3-4 ದಿವಸ ಬಿಟ್ಕೊಂಡು ನೋಡ್ಕೊಂಡು ಹೆಂಗೆ ಏನು ಎತ್ತ ಅಂತೇಳಿ ನೋಡ್ಕೊಂಡು ಆಮೇಲೆ ಹೋಗ್ತೀನಿ. ಇವಾಗಲೇ ಹೋಗೋದು ಬೇಡ. ಇವಾಗಲೇ ಹೋಗ್ಬಿಟ್ರೆ ಆಮೇಲೆ ಅಷ್ಟೇ ಸಿಟ್ಟು. ಇವಾಗ ಅಯ್ಯೋ ಬಂದವರಲ್ಲಪ್ಪ ಕರೆಯೋಕೆ ಅನ್ನೋ ಸಿಟ್ಟು. ಈಗೆಲ್ಲ ಹೋಗಿ ಅವ್ರ ಅಮ್ಮ ಇಂತಾಗೆಲ್ಲ ಹೇಳ್ತಾಳೆ, ಹೇಳಿ ಆಮೇಲೆಲ್ಲ ಮಾತಾಡ್ಕೊಂಡು ನಾವೆಲ್ಲ ಕರ್ಕೊಂಬರ್ತೀವಿ. ಬರಲೇಬೇಕು ಇವಳು, ಇವಾಗ ಹೋದ್ರೂ ಬರಲೇಬೇಕು. ಅದಕ್ಕೆ ಸುಮ್ಮನಿರೋಣ, ಒಂದು 2-3 ದಿನ ಆಗಲಿ, ಸುಮ್ಮನಿರ್ತೀನಿ, ಆಮೇಲೆ ಕರ್ಕೊಂಬರ್ತೀನಿ. ಏನು ಮಾಡೋಣ? ವಿಷಯ ಗೊತ್ತಾದ ಅಂತಹ ನಮ್ಮ ಮೋಹಿನಿ ಮನೆ ಬಿಟ್ಟು ನಾನು ಇರೋದಿಲ್ಲ, ನೀವು ಸುಳ್ಳು ಹೇಳಿದ್ದೀರಾ ಅಂಥೇಳಿ ಬ್ಯಾಗ್ ತೊಗೊಂಡು ಹೊರಟೋಗ್ಬಿಟ್ಲು. ಇವಾಗ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗಂತೂ. ಹೋಗೋಣ ಅಂತಂದರೆ ಹಿಂದೆ ಗುಂಟೆನೇ ಹೋಗಿ ಕರ್ಕೊಂಬರೋದಕ್ಕಂತೂ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ದಿನ ನೋಡೋಣ, ಸ್ವಲ್ಪ ದಿನ ಸುಧಾರಿಸ್ಬಿಟ್ಟು ಆಮೇಲೆ ಕರ್ಕೊಂಬಂದ್ರಾಯ್ತು ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡೋದು, ನಮ್ಮ ಕರಿಯನ್ಗಂತೂ ಯಾರನ್ನೂ ಕರ್ಕೊಂಬಂದು ಮದುವೆ ಮಾಡಿದ್ರು ಬರೀ ಹಿಂಗೆ ಆಗ್ತೈತೆ. ಏನಿದ್ರು ಯಾವತ್ತೂ ರಿಯಲ್ಲಾಗೇ ಇರಬೇಕು. ರೀಲ್ ಮಾಡೋಕೆ ಹೋದರೆ ಹಿಂಗೆ ಆಗೋದು. ನಾವು ನಿಜ ಹೇಳ್ಬೇಕು ಹೇಳಿ, ಯಾವುದೊಂದು ವಿಷಯದಾಗ ಆಗಲಿ ನಿಜ ಹೇಳಿ ನಾವು ಹಿಂಗೆ ಇವಳನ್ನ ಮದುವೆ ಮಾಡ್ಕೊಂಬಂದಿದ್ರೆ ಹಿಂಗೆಲ್ಲ ಆಗ್ತಾ ಇರಲಿಲ್ಲ. ನಾವು ಯಾವಾಗ ಈ ರೀತಿ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಬಂದಿದ್ದಕ್ಕೆ ಈ ಥರ ಆಯಿತು. ಏನು ಮಾಡೋದು ಏನೋ ಗೊತ್ತಿಲ್ಲ. ಹೋಗಿ ಅವ್ರ ಅಮ್ಮನ ಹತ್ರ ಹೇಳ್ತಾಳೆ, ಅವ್ರ ಅಮ್ಮ ಇನ್ನೂ ಏನು ಗೊತ್ತೋ ಏನು ಮಾತಾಡುತ್ತೋ ಏನೋ ಗೊತ್ತಿಲ್ಲ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.